ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಶುರು ಮಾಡ್ತಿರೋದು ನಾನು ಬೇಸ್ಮೆಂಟಲ್ಲಿ. ಇವತ್ತೊಂದು ಮೇಕಪ್ ಇತ್ತು. ಒನ್ ಆಫ್ ದ ಫೇಮಸ್ ಯೂಟ್ಯೂಬರ್ ಅವ್ರ ಕಸಿನ್ ವೆಡ್ಡಿಂಗಿಗೆ ಅವ್ರನ್ನ ಡೆವಲಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಆ್ಯಂಡ್ ನನ್ನ ಜೊತೆ ಇವತ್ತು ಬರ್ತಿರೋದು ಮಮ್ಮಿ. ಹಾಯ್. ನಾವು ಲೊಕೇಶನಲ್ಲಿ 3:30ಗೆ ಇರಬೇಕು. ಈಗ ಆಲ್ರೆಡಿ 1 o'clock ಆಗಿದೆ, ಹೊರಡ್ತಿದ್ದೀವಿ. ತುಂಬಾ ದೂರ ಇದೆ ಲೊಕೇಶನ್. ಟ್ರಾವೆಲ್ ಮಾಡೋದಂದರೆ 2 hours ಇದೆ ಅಲ್ಲಿಗೆ ರೀಚ್ ಆಗೋಕ್ಕೆ. ಆ್ಯಂಡ್ ನನ್ನ ಕೈಲಿ ಆದಷ್ಟು ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ತೀನಿ. ಲೆಟ್ಸ್ ಸಿ ವ್ಲಾಗ್ ಹೇಗೆ ಬರುತ್ತೆ ಅಂತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅನಿಸ್ತು ಆಂಟಿ ಮೇಕಪ್ ಎಲ್ಲ? ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಮ್ಮ. ಆ್ಯಂಡ್ ಇವಾಗ ನಮ್ಮ ಜೊತೆ ಇರೋದು ತೇಜಸ್ವಿನಿ ದೀಪಕ್ DNT ವ್ಲಾಗ್ಸ್. ಇದು ನಮ್ಮ ಜೊತೆ 4th ಶೂಟ್ ಅನ್ಸತ್ತೆ ನಾವು ಮಾಡ್ತೀವಿ. ಆರ್ ಯು ಎಕ್ಸೈಟೆಡ್? Because I am 4th time and 5th time ನಿಖಿತಾ ಹತ್ರ ಮಾಡಿಸ್ತಾ ಇದೀವಿ ಅಂದರೆ ಇಟ್ ಇಸ್ ಸೋ ಗುಡ್. ಐ ಲೈಕ್ ವರ್ಕಿಂಗ್ ವಿತ್ ಹರ್. ಸೊ ಇವತ್ತಿಗೆ ಲುಕ್ ಹೇಗೆ ಬರುತ್ತೆ ನೋಡೋಣ. ಬಿಕಾಸ್ ಎವ್ರಿ ಟೈಮ್ ಇಟ್ಸ್ ಅ ಶೂಟ್ ಅಲ್ಲ, ಬಟ್ ಇವತ್ತು ಬಂದು ಈವೆಂಟ್ ಇದೆ. ಸೊ ಎಲ್ಲ ಔಟ್ಫಿಟ್ ನಾನೇ ಪ್ಲ್ಯಾನ್ ಫ್ರಮ್ ಸ್ಕ್ರ್ಯಾಚ್ ಎಲ್ಲ ನಿಮ್ಮ ಪ್ಲ್ಯಾನ್? ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗೆ ಔಟ್ಫಿಟ್ ಬರುತ್ತೆ, ಹೇಗೆ ಬರುತ್ತೆ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವ್ರು ಟೈಮ್ ಆನ್ ಟೈಮ್ ಅಲ್ಲ, ಇವತ್ತು ಬಿಫೋರ್ ಟೈಮ್ ಬಂದ್ಬಿಟ್ಟಿದ್ದಾರೆ. ಅದು ಒಳ್ಳೇದಾಯಿತು ಅಲ್ವಾ? ಎಲ್ಲ ಆಲ್ರೆಡಿ ಸೆಟಪ್ ಆಗಿದೆ. ಲೆಟ್ಸ್ ಸಿ ಹೌ ವಿಲ್ ದ ಔಟ್ಪುಟ್ ಕಮ್ ಔಟ್. ಈಗ ಬ್ರೌನ್ ಕೊಡಿದಲ್ಲ, ಗ್ರೀನ್ ಆಗಿತ್ತು. ಇದು ಆಸಲ್ ಕಲರ್ ಬೇರೆ ಬೇರೆ ಕಲರ್ ಇದು. ಗ್ರೇ ಕಂಪೇರ್ ಮಾಡಿದ್ರೆ ಬೇರೆ. ಮೇಕಪ್ ಕೂಡ ಕಂಪ್ಲೀಟ್ ಆಯಿತು. ನಿಮ್ಗೆ ಹೇಗೆ ಅನಿಸ್ತು? ನಾನು ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋಕೆ ಸ್ವಲ್ಪ ಕಾಟ ಕೊಟ್ಟೆ. ಓಕೆ, ನಾವು ಎಲ್ಲರಿಗಿಂತ ಬೇಗ ಫಿನಿಶ್ ಮಾಡ್ತೀವಿ ಅಂದರೆ ನಾವು ನಮ್ಮದೇ ಲೇಟ್ ಆಯಿತು. ಬಟ್ ಸ್ಟಿಲ್ ಓವರಾಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನಿಖಿತಾ? ನಂಗೆ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು? ನನಗೂ ಇಷ್ಟ ಆಯಿತು. ಇಟ್ಸ್ ಡಿಫ್ರೆಂಟ್. ನಾನು ಆ್ಯಕ್ಚುಲಿ ಇದು ಹೇರ್ ಸ್ಟೈಲ್ ಯಾವತ್ತೂ ಮಾಡಿಲ್ಲ. ಸೊ ಇವತ್ತು ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲ್ ಕೂಡ ಅಲ್ಲ? ಮೇಕಪ್ಪು ಚೆನ್ನಾಗಿ ಗುಡ್, ಎಲ್ಲ ಪರ್ಫೆಕ್ಟಾಗಿ ಬಂದಿದೆ. ಫೋಟೋಸ್ ಎಲ್ಲ ಮೇಲೆ ಕಳಿಸ್ಕೊಡಿ. ಕಳಿಸ್ತೀನಿ. ನಮ್ಮ ಹಸ್ಬೆಂಡ್ ಅಲ್ಲಿದ್ದಾರೆ. ಇಲ್ಲಿ ನೋಡಿ ನಮ್ಮ ಬ್ರದರ್ ಅಣ್ಣನೋ ಯಾರೋ ಹೇಗೆ ಕಾಣಿಸ್ತಿದ್ದಾರೆ ನಿಮ್ಮ ಸಿಸ್ಟರ್? ಸೂಪರ್. ಅವಳು ಯಾವ ಒಡವೆ ಹಿಂಗೆ ಎರಡು ಮಾಡ್ತಾರೆ ಹೇಳ್ತಾರೆ ಅವಳು ನಿಮ್ಗೆ ಹೇಗೆ ಅನಿಸ್ತು? ಭಯ, ವೈಫ್ ಅಂದ್ರೆ ಭಯ. ನೀವು ಯಾರು ಭಯ ಪಡ್ತಾರೋ ಇಲ್ಲ, ವೈಫಿಗೆ ಭಯ ಪಡ್ತಾರೆ. ಮೇಕಪ್ ಕೂಡ ಮುಗೀತು. ಇವಾಗ ಮನೆಗೆ ಬಂದ್ವಿ. ಇಟ್ಸ್ ಆಲ್ಮೋಸ್ಟ್ 9:30. ಇವಾಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಮೇಕಪ್ ತುಂಬಾ ಚೆನ್ನಾಗಿ ಬಂತು. ಇಟ್ ಟುಕ್ ಟೈಮ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಯಿತು. ಬಟ್ ನಾವು ಅದು ಇದು ಮಾತಾಡಿಕೊಂಡು ಗಾಸಿಪ್ಸ್ ಅದು ಇದು ಆ್ಯಂಡ್ ಇಟ್ ವೆಂಟ್ ಲಾಂಗ್. ಬಟ್ ತುಂಬಾ ಚೆನ್ನಾಗಿ ಬಂತು. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ತೇಜಸ್ವಿನಿಯವ್ರಿಗಾಗಲಿ ಆಂಟಿಗಾಗಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಟ್ಸ್ ವಾಟ್ ಎಂಡ್ ಆಫ್ ದ ಡೇ ಖುಷಿ ಕೊಡೋದು ಅನಿಸುತ್ತೆ. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಅಮ್ಮನ ಕೇಳೋಣ ಅವ್ರಿಗೆ ಹೆಂಗೆ ಅನಿಸ್ತು. ಬಿಕಾಸ್ ಅವ್ರು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ನಾನು 3-4 ಟೈಮ್ಸ್ ಮೀಟ್ ಮಾಡಿದ್ದೀನಿ. ಐ ನೋ ಅವ್ರು ಎಷ್ಟು ಅಂಬಲ್, ಎಷ್ಟು ಸೋ ಸ್ವೀಟ್ ದೋಸ್ ಆರ್ ಅಂತ. ನಂಗೆ ತುಂಬಾ ಖುಷಿ ಆಯಿತು. ನಮ್ಮ ಮಮ್ಮಿನ ಕೇಳೋಣ ಹೇಗೆ ಅನಿಸ್ತು ಅಂತ. ಬಂದಿದ ತಕ್ಷಣ ಅಡುಗೆ ಮನೆಗೆ ಹೋಗಿದ್ದಾರೆ. ನಿಮಗೆ ಹೆಂಗೆ ಅನಿಸ್ತು ಇವತ್ತು ಮೇಕಪ್ ಎಲ್ಲ ಹೇಗಿತ್ತು? ತುಂಬ ಖುಷಿ ಆಯಿತು. ತೇಜನೂ ಅಷ್ಟೇ, ಅವ್ರ ಮಮ್ಮಿನೂ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ತುಂಬ ಖುಷಿ ಆಯಿತು. ಮೇಕಪ್ ಬಗ್ಗೆ? ಮೇಕಪ್ಪು ತುಂಬ ಚೆನ್ನಾಗಾಯಿತು. ಅವ್ರ ಮಮ್ಮಿ ನಿನ್ನ ಮೇಕಪ್ ತುಂಬ ಖುಷಿಪಟ್ಟರು. ಥ್ಯಾಂಕ್ ಯು. ಆ್ಯಂಡ್ ಗೈಸ್, ನೀವು ಕೂಡ ನೋಡಿದ್ರಿ ಹೇಗಿತ್ತು. ನನ್ನ ಕೈಯಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡಿದೆ.
ಕೆಲಸ ಮಾಡ್ತಾ ಮಾಡ್ತಾ ಅದು ಮರ್ತೋಗ್ಬಿಡುತ್ತೆ. ನಾನು ವ್ಲಾಗ್ ಮಾಡ್ತಿದ್ದೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಫಸ್ಟ್ಲಿ. ಆಮೇಲೆ ನೆನಪಿಸ್ಕೊಂಡು ಹೋಗಿ ವ್ಲಾಗ್ ಮಾಡ್ತಿದ್ದೆ ಅಂದ್ಕೊಂಡು ಕಂಟಿನ್ಯೂ ಕೂಡ ಮಾಡಿರ್ತೀನಿ. ಆ್ಯಂಡ್ ನನಗೆ ತುಂಬಾ ಖುಷಿ ಆಯಿತು ಮೇಕಪ್ ಔಟ್ಪುಟ್ ಎಲ್ಲ, ಅವ್ರಿಗೂ ಅಷ್ಟೇ ಖುಷಿ ಆಯಿತು. ಆ್ಯಂಡ್ ನಾನು ಒಂದು ಥಿಂಗ್ ಅವ್ರ ಬಗ್ಗೆ ಹೇಳಲೇಬೇಕು ಅಂದರೆ ಐ ಆಮ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಅವ್ರಿಗೆ ವ್ಲಾಗ್ ನೋಡ್ತಾರೆ, ಅದು ಇದು ಇಟ್ಸ್ ಆಲ್ ಸೆಕೆಂಡ್ರಿ. ನನಗೆ ಏನು ಯಾವಾಗ ಖುಷಿ ಆಗೋದು ಅಂದರೆ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅವರಿಬ್ರಿಗೂ ಅಷ್ಟೇ. ಆ್ಯಂಡ್ ಅಷ್ಟು ಜನ ಫಾಲೋವರ್ಸು ಅದೆಲ್ಲ ಏನೇ ಇದ್ದರೂ ಅಷ್ಟೇ, ಅವರು ನಮಗೆ ಕೊಡೋ ಸಪೋರ್ಟ್ ಆಗಲಿ, ಅಪ್ರಿಸಿಯೇಷನ್ಸ್ ಆಗಲಿ, ದಟ್ ಈಸ್ ವಾಟ್ ಮೇಕ್ಸ್ ಇಸ್ ಫೀಲ್ ವೆರಿ ಗುಡ್. ಆಮೇಲೆ ದ ವೇ ದೇ ಟ್ರೀಟ್ ಅಲ್ಲ, ನಿಮ್ಗೆ ಅನಿಸ್ಬೋದು ವ್ಲಾಗ್ ಮಾಡ್ತಾರೆ ಅವರು ಇನ್ ಪರ್ಸನ್ ಹೆಂಗೆ ಏನು ಅಂತ. ಬಟ್ ನಾನು ಇಷ್ಟು ವರ್ಷದಿಂದ ನೋಡ್ತಾ ಬಂದಿದ್ದೀನಿ, ದ ವೇ ದೇ ಟ್ರೀಟರ್ಸ್. ಪ್ರತಿ ಸಲ ಹೋದಾಗ ಆ ಗೆಸ್ಚರ್, ತೇಜಸ್ವಿನಿಯವ್ರದ್ದಾಗಲಿ, ಡಿ ವಿ ಬ್ರೋದಾಗಲಿ, ಅವ್ರ ಮಮ್ಮಿದಾಗಲಿ, ಐ ಆಲ್ವೇಸ್ ಫೀಲ್ ಸೋ ಗುಡ್. ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಗುತ್ತೆ ಪ್ರತಿ ಸಲ ಅವ್ರ ಜೊತೆ ವರ್ಕ್ ಮಾಡುವಾಗೂ ಅಷ್ಟೇ. ಆ್ಯಂಡ್ ಯೂಟ್ಯೂಬ್ ವ್ಲಾಗ್ ಮಾಡ್ತೀನಿ ಅನ್ನೋದು ಕಾನ್ಸೆಪ್ಟು ಇರಲಿಲ್ಲ. ನಾನು ಜಸ್ಟ್ ಅಂದೆ ಅನ್ಕೋತಿದ್ದೀನಿ, ಇಫ್ ಪಾಸಿಬಲ್ ಮಾಡ್ತೀನಿ ಅಂತಲೇ ಅವ್ರ ಜೊತೆ ಕಾಲಲ್ಲಿ ಮಾತಾಡೋ ಅಂತಿದ್ದೆ. ಇಲ್ಲ, ನೀವು ಮಾಡಬೇಕು, ಮಾಡಿ. ಆ ಸಪೋರ್ಟ್ ಇದೆಯಲ್ಲ, ದಟ್ಸ್ ವಾಟ್. ಇನ್ನು ಸ್ಟಾರ್ಟಪ್ಪು ಅವೆಲ್ಲ ಅವ್ರು ಯೋಚನೆ ಮಾಡಲ್ಲ, ಮಾಡ್ತಿದ್ದೀರಾ ಅಷ್ಟೇ, ಮಾಡಿ ಅಂತಂದರು ಕಾಲಲ್ಲಿ ಒಂದೇ ಮಾತು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಪ್ರತಿ ಸಲ ಅವ್ರ ಜೊತೆ ವರ್ಕ್ ಮಾಡಿದಾಗ. ನಾನು ಹೇಳ್ದಂಗೆ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಆದಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ನ ನಿಮಗೆ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.